ಕಾರ್ಯಕ್ರಮವನ್ನು ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇದರ ಅಂಗವಾಗಿ ಗುರುಗಳಿಗೆ ಏನು ಅನ್ನಿಸ್ತು ಅನ್ನೋದೊಂದು ಗುರುಗಳ ಮನಸ್ಸಲ್ಲಿ ಈ ಒಂದು ಚಲನಚಿತ್ರ ಬಗ್ಗೆ ಏನು ಒಂದು ಅಭಿಪ್ರಾಯ ಕೇಳೋಣ ಅಂತ ಒಂದು ತುಂಬ ಉತ್ಸಾಹದಲ್ಲಿದ್ದೀನಿ. ಗುರುಗಳೇ, ನಿಮ್ಮ ಕಡೆಯಿಂದ ಒಂದು ಎರಡು ಮಾತು. ಶ್ರೀ ಗುರುಭ್ಯೋ ನಮಃ. ಯಾವುದೇ ವ್ಯಕ್ತಿ ಆದರೂ ಕೂಡ ತಾನು ಹುಟ್ಟಿದಂಥ ನೆಲ, ತಾನು ತುಳಿದಂಥ ಮಣ್ಣು, ತಾನು ಇರ್ತಕ್ಕಂಥ ಜಾಗ, ತಾನು ಕುಡಿಯುವಂಥ ನೀರು, ಇದ್ರ ಮೇಲೆ ತುಂಬ ಅಭಿಮಾನ ಇರುತ್ತೆ. ಹಾಗೆ ನನಗೂ ಕೂಡ ನನ್ನ ರಾಜ್ಯ, ನನ್ನ ಜನ, ನನ್ನ ಸಂಸ್ಕೃತಿ, ನನ್ನ ಪರಂಪರೆ, ನನ್ನ ಇತಿಹಾಸ, ನನ್ನ ಕನ್ನಡ ಅನ್ನುವಂಥ ಶಬ್ದದ ಮೇಲೆ ತುಂಬ ಅಭಿಮಾನ ಇದೆ. ಅಂಥ ಒಂದು ಹೊಸ ಪ್ರಯತ್ನದಲ್ಲಿ ಹೊಸಬರನ್ನ ಹಾಕ್ಕೊಂಡು ಒಂದು ಒಳ್ಳೆ ಚಲನಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಒಂದೇ ಆಸೆ, ನಮ್ಮ ಕನ್ನಡ ಚಿತ್ರರಂಗ ತುಂಬ ಯಶಸ್ವಿಯಾಗಿ ಬೆಳಿಬೇಕು. ಇವತ್ತು ಸಾಮಾನ್ಯವಾಗಿ ಎಲ್ಲ ಚಿತ್ರರಂಗಗಳನ್ನು ನೋಡ್ತಾ ಇದ್ವಿ, ಬೇರೆ ಬೇರೆ ಭಾಷೆಯನ್ನು ನೋಡ್ತಾ ಇದ್ವಿ, ಬೇರೆ ಬೇರೆ ಭಾಷೆಗಳ ಚಿತ್ರವನ್ನು ರೀಮೇಕ್ ಮಾಡ್ತಾ ಇದ್ವಿ. ಆದರೆ ಮುಂದಿನ ದಿವಸಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗನೂ ಕೂಡ ಅದೇ ರೀತಿಯಲ್ಲಿ ಬೇರೆ ಭಾಷೆಯವರು ತಗೊಂಡು ರೀಮೇಕನ್ನು ಮಾಡಿ ನಮ್ಮ ಚಿತ್ರರಂಗಕ್ಕೆ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂಥದ್ದೇ ನಮ್ಮ ಆಸೆ. ಎಷ್ಟೋ ಜನ ಕಲಾವಿದರು ತುಂಬ ಕಷ್ಟಪಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ವಿಷ್ಣುವರ್ಧನ್, ಅಂಬರೀಷ್ ಅವರಾಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ಯಾರೇ ಆಗಿರ್ಬೋದು. ಇವತ್ತಿನ ದಿವಸ ಕಲೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ಜಾತಿ ಇಲ್ಲ, ಧರ್ಮ ಇಲ್ಲ. ಕಲೆ ಅಂತಂದರೆ ಅದು ಒಂದೇ ಧರ್ಮ ಅಂತ. ಆ ಧರ್ಮಕ್ಕೆ ಇರತಕ್ಕಂಥದ್ದು ಒಂದೇ ಹೆಸರು ಕಲಾವಿದರು ಅಂತ. ಅಂಥ ಒಂದು ಕಲಾವಿದರನ್ನ ನಾವೆಲ್ಲರೂ ಸೇರಿ ಪ್ರೋತ್ಸಾಹವನ್ನು ಮಾಡಬೇಕು. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು ಏನಂತೀರಿ ಬಿರುಕನ್ನು ಬಿಡದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಕಲಾಭಿಮಾನಿಗಳು, ಕಲೆಯನ್ನು ಪ್ರೋತ್ಸಾಹವನ್ನು ಮಾಡುವಂಥವ್ರು, ನಮ್ಮ ಕನ್ನಡವನ್ನು ಬೆಳೆಸಬೇಕು. ಈ ಚಿತ್ರರಂಗ ತುಂಬ ವರ್ಷಗಳಿಂದ ತುಂಬ ಕಷ್ಟವನ್ನು ಪಡ್ತಾ ಇದೆ. ಆ ಕಷ್ಟ ಮುಂದಿನ ದಿವಸಗಳಲ್ಲಿ ನೀಗಬೇಕು ಅನ್ನುವಂಥ ಆಸೆ. ಇಂಥ ಹೊಸಬ್ರ ಪ್ರಯತ್ನ ತುಂಬ ಚೆನ್ನಾಗಾಗಿದೆ. ಚಲನಚಿತ್ರನೂ ಕೂಡ ಮುಂದಿನ ದಿವಸಗಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ತಾವೆಲ್ಲರೂ ಕೂಡ ಕನ್ನಡಿಗರು ಅದನ್ನು ಪ್ರೋತ್ಸಾಹಿಸಿ ಬೆಳೆಸಬೇಕು ಅನ್ನುವಂಥ ಆಸೆ ನಮ್ಮದು. ಹಾಗಾಗಿ ಈ ಚಿತ್ರರಂಗಕ್ಕೆ ಎಲ್ಲ ಒಳ್ಳೆಯದಾಗಲಿ, ಭಗವಂತನ ಆಶೀರ್ವಾದ ಇರಲಿ ಅಂತ ನಾನು ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಜೈ ಗುರುದೇವ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಗುರುಗಳು ಎಲ್ಲ ಹಿರಿಯರಿಗೆ ನಮಸ್ಕಾರ. ಸೊ ಹೊಸ ಚಿತ್ರತಂಡ, ಹೊಸ ಪ್ರಯತ್ನ. ಸಂತೋಷ್ ಅವರು ಬಂದು ಈ ಥರ ಹೊಸ ಪ್ರಯತ್ನ ಮಾಡ್ತಾಯಿದ್ದೀವಿ, ನೀವು ಬರಬೇಕು ಮುಹೂರ್ತಕ್ಕೆ ಅಂತ ಹೇಳಿದ್ರು. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಕನ್ನಡದಲ್ಲಿ ಹೊಸ ಹೊಸ ಸಿನಿಮಾಗಳು ಬರ್ತಾ ಇದೆ. ಗುರುಗಳು ಹೇಳಿದಂಗೆ ಬೇರೆ ಡಬ್ಬಿಂಗು ಬರ್ತಾ ಇದೆ. ಅಂಥದ್ರಲ್ಲಿ ನಮ್ಮವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮವ್ರು ಯಾವಾಗಲೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಅಗೈನ್ ಆಲ್ ದಿ ಬೆಸ್ಟ್. ಎಲ್ಲ ಫುಲ್ ಸಿನಿಮಾ ತಂಡ ಇದೆ ಅನ್ಕೋತೀನಿ. ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಹೀರೋ ಹೀರೋಯಿನ್ಸ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮ ನನ್ನ ಸಪೋರ್ಟ್ ಹೆಂಗೆ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ದೊಡ್ಡ ಮಟ್ಟದಲ್ಲಿ ಒಂದು ಮೂವಿ ಮಾಡ್ತಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ಒಳ್ಳೆಯ ಯಶಸ್ಸು ಕೊಡಬೇಕಂತೇಳಿ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಮೈ ಸೆಲ್ಫ್ ರಕ್ಷಿತಾ ಗೌಡ. ದಿಸ್ ಇಸ್ ದ ಫಸ್ಟ್ ಫಿಲಮ್ ವಿಚ್ ಐ ಆಮ್ ಡೂಯಿಂಗ್ ದ ಲೀಡ್ ರೋಲ್ ಇನ್ 0 to 1. ನಾನು ಏನೇನು ಹೇಳೋದಕ್ಕೆ ಇಷ್ಟಪಡ್ತೀರಂದರೆ, ಎಲ್ಲರ ಲೈಫಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಇದ್ದೇ ಇರುತ್ತೆ. ನಮ್ಮ ಮೇನ್ ಇಂಟೆನ್ಷನ್ ಆ್ಯಂಡ್ ಮೇನ್ ಮೋಟಿವ್ ಆ್ಯಂಡ್ ಕಂಟೆಂಟ್ ಆಫ್ ದ ಫಿಲಮ್ ಏನು ಅಂತಂದರೆ, ನಮ್ಮ ಈಗಿನ ಜನ್ರೇಷನ್ ಯಂಗ್ಸ್ಟರ್ಸ್ ಆಗಿರ್ಬೋದು, ಸಕ್ಸಸ್ನ ಅದೆಷ್ಟು. ನನ್ನ ಹೆಸರು ಮನೀಷಾ ಭಟ್. ಸೊ ಇವತ್ತು ಮುಹೂರ್ತ ಬಂದಿದ ತಕ್ಷಣ ಒಂಥರ ಅದು ಪಾಸಿಟಿವ್ ವೈಬ್ ನನಗೆ ಬಂತು. ಸೊ ದಿಸ್ ಪಾಸಿಟಿವ್ ವೈಬ್, ಇದು it's a very good thing that this movie will excel to great heights. ಸೊ ಹಾಗಾಗಿ ಇಲ್ಲಿ ಸಂತೋಷ್ ಸರ್ ಅವರು ಬೇರೆ ಬೇರೆ ನಾವು ಹೊಸ ಆಸ್ಪೈರಿಂಗ್ ಆ್ಯಕ್ಟರ್ಸ್ಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ನಾವು ಎಲ್ಲರೂ ಇಲ್ಲಿ ಓದ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ ಕಂಪನಿಯಲ್ಲಿ, ಇಲ್ಲ ಯಾವುದೋ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀವಿ. ಸೊ ಅದು ಇಟ್ಕೊಂಡು ನಾವು ಈ ಮೂವಿಯಲ್ಲಿ ವಿ ಹ್ಯಾವ್ ಗಿವನ್ ಅ ಲಾಟ್ ಆಫ್ ಎಫರ್ಟ್ಸ್. ಸೊ ಮುಂದೆ ಕೂಡ ಈ ಥರನೇ ನಾವು ಎಫರ್ಟ್ಸ್ ಕೊಡೋಣ. ಒಂಥರ ಚಾಲೆಂಜ್ ಆಗಿ ಇದು ತೊಗೊಂಡ್ಬಿಟ್ಟು ವಿ ವಿಲ್ ಗಿವ್ ಅವರ್ ಬೆಸ್ಟ್. ಸೊ ಎಸ್, ಆಲ್ ದ ಬೆಸ್ಟ್ ಹೇಳ್ತಾ
ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಆನ್ ದ ಮುಹೂರ್ತ ಆ್ಯಂಡ್ ವಿಶಿಂಗ್ ಆಲ್ ಅ ಗ್ರೇಟ್ ಸಕ್ಸಸ್. ಥ್ಯಾಂಕ್ ಯು. 0 to 1 ಅನ್ನೋದು ಒಂದು ಇಂಗ್ಲೀಷ್ ಟೈಟಲ್ ಇಟ್ಕೊಂಡು ಕನ್ನಡ ಮತ್ತು ಇಂಗ್ಲೀಷ್ ಇದೆರಡು ಭಾಷೆಗಳ ಜೊತೆಗೆ ತೆಲುಗು, ತಮಿಳ್, ಹಿಂದಿಲೂ ಈ ಒಂದು ಚಲನಚಿತ್ರವನ್ನು ತೊಗೊಂಡು ಬರೋಣ ಅಂತ ಒಂದು ಪ್ರಯತ್ನದಲ್ಲಿದ್ದೀವಿ. ಸೊ ಈ ಒಂದು ಫೆಬ್ರವರಿ 2ನೇ ತಾರೀಕಿಂದ ಒಂದು ಶೂಟಿಂಗ್ ಅನ್ನೋದೊಂದು ಸ್ಟಾರ್ಟ್ ಮಾಡಿ ಆಗಸ್ಟ್ ಇಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡೋ ಒಂದು ಪ್ರಯತ್ನದಲ್ಲಿದ್ದೀವಿ. ಸೊ ಎಲ್ಲ ಒಂದು ನಮ್ಮ ಕನ್ನಡಿಗ ವೀಕ್ಷಕರಿಗೆ ಕೇಳ್ಕೊಳ್ಳೋದಂದರೆ ಪ್ರೋತ್ಸಾಹಿಸಿ, ಆಶೀರ್ವದಿಸಿ. ಧನ್ಯವಾದಗಳು ಸರ್. ವೆರಿ ಗುಡ್ ಕ್ವಶನ್. ಸೊ ತುಂಬ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋ ಮಿಸ್ಟರ್ ವೆಂಕಟೇಶನ್ ಅವರು DOP ಮಾಡ್ತಾ ಇದ್ದಾರೆ. ಸೊ ಇವರು ವೆಂಕಟೇಶ್ ಅಂತ ಹೇಳಿ. ಸೊ ಈಗಾಗಲೇ ನೋಡಿರ್ತೀರ, ಈಗ ಕೆಲವೊಂದು ಹೊಸ ಒಂದು 2-3 ಚಿತ್ರದಲ್ಲಿ ಒಂದು ಅಸೋಸಿಯೇಟ್ DOP ಆಗಿ, ಅಸಿಸ್ಟೆಂಟ್ DOP ಆಗಿ ಅವರ ಒಂದು 3-4 ವರ್ಷ ಎಕ್ಸ್ಪೀರಿಯನ್ಸ್ ಕೊಟ್ಟು ಶ್ರಮಪಟ್ಟು ಇವತ್ತು ಲೀಡ್ DOP ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನನಗೆ ತುಂಬ ಖುಷಿ ಆಗುತ್ತೆ ಅವ್ರು ನೋಡಿದಾಗೆಲ್ಲ. ಒಂದು ಸ್ಪೆಷಲ್ ಎನರ್ಜಿ ಜೊತೆಗೆ ಅವ್ರದ್ದು ಕೆಲಸ ಇಲ್ಲ ಅಂದರೂ ಕೂಡ ಮುಂದೆ ಬಂದು ಇಲ್ಲ ಸಾರ್ ಇದು ನಾನು ಮಾಡ್ತೀನಿ ಅಂತ ನಿನ್ನೆ ನೈಟ್ 1 ಗಂಟೆವರೆಗೂ ಕೆಲಸ ಮಾಡಿದ್ರು ನಮ್ಮದೊಂದು ಪೋಸ್ಟರು. ಸೊ ಥ್ಯಾಂಕ್ ಯು ವೆಂಕಟೇಶ್. ನಿಮ್ಮಂಥವ್ರು ತುಂಬ ಮುಖ್ಯವಾಗಿ ಬೇಕಾಗುತ್ತೆ ಈ ಥರ ಒಂದು ಪ್ರಯತ್ನದಲ್ಲಿದ್ದಾಗ. ಸೊ ಅದೇ ರೀತಿ ಸೊ ಮಿಸ್ಟರ್ ವಿನೋದ್ ಅಂತ, ಸೊ ಹೀ ಈಸ್ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಜೊತೆ. ಸೊ ಡೈರೆಕ್ಟರ್, ಪ್ರೊಡ್ಯೂಸರ್ ಹಾಗೂ ಒಂದು ನಾಯಕ ನಟನಾಗಿ ನಾಗವೇಣಿ ಸಂತೋಷ್ ಅನ್ನೋದು ನಾನೇ. ಸೊ ನಾನೇ ಅದೊಂದು ಜವಾಬ್ದಾರಿಯನ್ನು ತಗೊಂಡು ಮುಂದೆ ಬರ್ತಾ ಇದ್ದೀನಿ ನಿಮ್ಮ ಮುಂದೆ. ನಾನು ಫಸ್ಟ್ ಡೈರೆಕ್ಟ್ರಮ್ಮ, ಯಾಕಂದರೆ ಈ ಒಂದು 13 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು ಕನಸಿದು. ಸೊ ಅವಾಗ ತುಂಬ ನಾನು ಆ ಕಡೆ ಈ ಕಡೆ ಎಲ್ಲ ನೋಡಿದೆ. ನಮ್ಮ ಒಂದು ಚಿತ್ರರಂಗದ ನಿರ್ಮಾಪಕರನ್ನೆಲ್ಲ ಮೀಟ್ ಮಾಡೋದಾಗಿರಲಿ ಆಕೆ, ಮತ್ತು ತುಂಬ ಒಂದು ನೋಡಿದೆ. ನನ್ನ ಪ್ರಯತ್ನ ತುಂಬ ಪಟ್ಟೆ. ಬಟ್ ಆವಾಗ ಯಾವುದು ನನಗೆ ಒಟ್ಟುಗೂಡಿ ಬಂದಿಲ್ಲ. ಅವಾಗ ಅನಿಸಿದ್ದು ಒಂದೇ, ಇದು ನನ್ನ ಟೈಮ್ ಅಲ್ಲ ಅಂತ. ಸೊ ಈಗ ಟೈಮ್ ಬಂದಿದೆ, ಒಂದು ಪ್ರಯತ್ನ ತೊಗೊಂಡು ಮುಂದೆ ಬರ್ತಾ ಇದ್ದೀನಿ. ಯಾಕೆ ಅಂತೇಳಿದ್ರೆ ತುಂಬ ಒಳ್ಳೆ ಕ್ವಶನ್ನು. ಈಗ ಡೈರೆಕ್ಟರ್ನೇ ಕ್ರಿಯೇಷನ್ ಬಂದ್ರೇ ಅವ್ರು ಡೈರೆಕ್ಟರ್ ಆಗೋಕ್ಕೆ ಸಾಧ್ಯ. ಇವಾಗ ನಾನು ಒಂದು ಕಂಪ್ಲೀಟ್ ಚಿತ್ರ ಬರೆದಿದ್ದೀನಿ, ಒಂದು ಸ್ಟೋರಿ ಬರೆದಿದ್ದೀನಿ ಅಂದರೆ ನನ್ನನ್ನು ನಾನು ಅಲ್ಲಿ ರಿಲೇಟ್ ಮಾಡಿ ನನ್ನ ಮುಂದೆ ಒಂದು ನನ್ನ ಜೀವನದಲ್ಲಿ ಜೊತೆಗೆ ನಡೆದಿರ್ಬೋದಾಗಿರ್ಬೋದು, ಇಲ್ಲ ನಾನೊಂದು ತಿಳ್ಕೊಂಡಿರೋದಾಗ್ಬೋದು, ಅದನ್ನೆಲ್ಲ ಸೇರಿಸಿ ಒಂದು ಚಿತ್ರಣ ಬಂದಾಗ ನಾನು ಅಲ್ಲಿ ನೋಡಿದಾಗಲೇ ನನಗನ್ಸಿದ್ದು ಏನು ಅಂತ ಹೇಳಿದ್ರೆ, ಇದು ನಾನೇ ಬರೆದಿದ್ದೀನಿ, ನಾನೇ ಯಾಕೆ ಮಾಡಬಾರ್ದು. ಹಾಗಾಗಿ ನಾನೇ ಅದನ್ನು ಡಿಸೈಡ್ ಮಾಡಿದೆ. ಒಂದು 18 ವರ್ಷದ ಹಿಂದೆ ನಾನು ಮುಂಬೈಲೇ ನಾನು ಕೆಲಸ ಕಲ್ತಿದ್ದು. ಅಸೋಸಿಯೇಟ್ ಡೈರೆಕ್ಟರ್ ಮಾಡಿದ್ದೀನಿ, ರಿಲೀಕ್ಸ್ ಬರೀತಾ ಇದ್ದೆ ಆವಾಗಲೇ ಹಿಂದಿಗೆ. ಓಕೆ, ಅದಾದಮೇಲೆ ಒಂದು 5 ವರ್ಷ ನಾನು ಇಂಡಸ್ಟ್ರಿಯಲ್ಲಿ ಇದ್ದೀನಮ್ಮ, ಬಟ್ ನಾಟ್ ಕನ್ನಡ ಇಂಡಸ್ಟ್ರಿ. ನಾನು ಮುಂಬೈಲಿದ್ದೀನಿ, ಬಾಲಿವುಡ್ ಇಂಡಸ್ಟ್ರಿಲಿ ಕೆಲಸ ಮಾಡಿದ್ದೀನಿ. ಕನ್ನಡ ನನ್ನ ತವರಲ್ಲ, ಹುಟ್ಟಿದಿಲ್ಲೇ ಅಲ್ವಾ. ಸೊ ಅದಕ್ಕೆ ಕನ್ನಡ ಫಸ್ಟು. ಅಫ್ಕೋರ್ಸ್ ಹಿಂದಿಲೂ ಮಾಡ್ತಾ ಇದ್ದೀನಿ, ಬಟ್ ಕನ್ನಡ ಫಸ್ಟು. ಅದು ಟೈಟಲನ್ನು ನೋಡಿ, 0 to 1 ಅನ್ನೋದು ಯೂನಿವರ್ಸು. ಯಾಕಂದರೆ ಕನ್ನಡ ಜೊತೆಗೆ ಇಂಗ್ಲೀಷ್ನು ತೊಗೊಂಡು ಬರ್ತಾ ಇರೋದು ಒಂದು ಪ್ರಯತ್ನ. ಯಾಕಂತ ಹೇಳಿದ್ರೆ ಕನ್ನಡ ಅಂದರೆ ಬರೀ ಸೀಮಿತ ಕರ್ನಾಟಕದವ್ರಿಗೆ ಮಾತ್ರ ಇರುತ್ತೆ. ಬಟ್ ಇಂಗ್ಲೀಷ್ ಅಂತ ಬಂದರೆ ನಮ್ಮ ಒಬ್ಬ ಕನ್ನಡಿಗದವನು ಒಂದು ಹಾಲಿವುಡ್ ರೇಂಜಲ್ಲಿ ಮೂವಿ ಮಾಡಿ ಪ್ಯಾನ್ ಇಂಡಿಯಾಗೆ ಯಾಕೆ ತೋರಿಸ್ಬಾರ್ದು, ನಮ್ಮ ಪ್ರೆಸೆನ್ಸ್ ಯಾಕೆ ಅಲ್ಲಿ ಇರಬಾರ್ದು ಅನ್ನೋದೊಂದು ಕ್ವಶನ್ ಮಾರ್ಕ್ ತೊಗೊಂಡು ನಾನೇ ಚಾಲೆಂಜ್ ತೊಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸೊ ಈಗ ನಾಯಕ ನಟಿಯಾಗಿ ಆವಾಗಲೇ ಹೇಳಿದಾಗೆ ರಕ್ಷಿತಾ ಅವ್ರು ನಟಿಸ್ತಾ ಇದ್ದಾರೆ, ಪ್ಲಸ್ ಮನೀಷಾ ಭಟ್ ಅಂತ ನಡೆಸ್ತಾ ಇದ್ದಾರೆ. ಸೊ ಟೋಟಲ್ ಒಂದು 35 ಜನ, ಎಲ್ಲ ಒಂದು ಹೊಸ ಮುಖಗಳನ್ನ ತಗೊಂಡ್ಬಂದು ನಾನು ಒಂದು ಚಿತ್ರೀಕರಣ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಎಲ್ಲ ಹೊಸಬ್ರು. ಬೆಂಗಳೂರು ಸುತ್ತಮುತ್ತನೇ ಶೂಟಿಂಗ್ ಇದೆ. ಚಾಪ್ಟರ್ 1 ಮಾತ್ರ ಬೆಂಗಳೂರು ಸುತ್ತಮುತ್ತನೇ. ಮೋಟಿವೇಶ್ನಲ್ ಜಾನರ್ ಆಗಿರುತ್ತೆ, ಡಿವೋಷ್ನಲ್ ಇನ್ವಾಲ್ವ್ ಆಗಿರುತ್ತೆ, ಪ್ರಭು ವಿಷ್ಣುವಿನ ಕೆಲವೊಂದು ಸಾರಾಂಶ ಇರುತ್ತೆ ಚಿತ್ರದ. ಇನ್ನೇನಾದರೂ ಇದೆಯಾ? ದಯವಿಟ್ಟು ಕೇಳಿ. ನೀವೆಷ್ಟು ಕ್ವಶನ್ ಕೇಳ್ತೀರಾ ನನಗೂ ಅಷ್ಟೇ ಒಂದು ಉತ್ಸಾಹ ಬರುತ್ತೆ. ಹಲೋ, ಹೊಸಬರಾಗಿರೋ ಕಾರಣ ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರೇ ಲೈಕ್ ಸ್ಟೋರಿನೇ ಒಂದು ಹೀರೋ ಅಂತ ಇದರಲ್ಲಿ. ಸೊ ಹೀರೋ, ಡೈರೆಕ್ಷನ್, ಲಿರಿಕ್ಸು ಅವರೇ ಬರೆದಿದ್ದಾರೆ.